ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ಸುಮಾರು 18ನೇ ಶತಮಾನದಿಂದ ಈ ರತ್ನಶಾಸ್ತ್ರ ಅಂತಕ್ಕಂಥದ್ದು ಬಳಕೆಯಲ್ಲಿ ಬಂತು. 18ನೇ ಶತಮಾನ ಅಂದರೆ ಲೆಕ್ಕ ಮಾಡ್ಕೊಳ್ಳಿ ನೀವೇ. ದೇವಾನುದೇವತೆಗಳಿಂದ ರಾಜ ಮಹಾರಾಜರುಗಳಿಂದ ಇವೆಲ್ಲ ಆಡಂಬರವೋ ಅಥವಾ ಒಂದು ಅದೃಷ್ಟವೋ ಅಥವಾ ಪ್ರತಿಷ್ಠೆಯೋ ಹೀಗೆ ನಾನಾ ರೀತಿಯಾದ ಮನಸ್ಥಿತಿಗಳಿಂದ ರತ್ನಗಳನ್ನು ನಾವು ಉಪಯೋಗ ಮಾಡ್ಕೊಳ್ತಾ ಬರ್ತಿದ್ದೀವಿ. ರತ್ನಗಳ ಬೇಡಿಕೆ, ರತ್ನಗಳಿಂದ ಆಗ್ತಕ್ಕಂಥ ಅನುಕೂಲಗಳು, ರತ್ನಗಳಿಂದ ಆಗ್ತಕ್ಕಂಥ ಪರಿಣಾಮಗಳನ್ನು ಊಹಿಸಿ ಇವತ್ತು ಈ ರತ್ನ ಅಂತಕ್ಕಂಥ ಒಂದು ಮಾರುಕಟ್ಟೆ ಬಹುದೊಡ್ಡ ಮಾರುಕಟ್ಟೆಯಾಗಿ ಬೆಳಗ್ಗೆ ಬಂದಿದೆ. ಇದರಲ್ಲಿ ಅಸಲಿ ಎಷ್ಟು ನಕಲಿ ಎಷ್ಟು ನಮಗೆ ಗೊತ್ತಿಲ್ಲ. ಆದರೆ ನನ್ನ ರಿಸರ್ಚ್ ಪ್ರಕಾರ 90% ಬರೀ ನಕಲಿಗಳೇ ಜಾಸ್ತಿ ಆಗಿದೆ. ಒಂದು ರತ್ನಕ್ಕಿರ್ತಕ್ಕಂಥ ಒಂದು ಬೇಡಿಕೆ ಇಷ್ಟೊಂದು ಮಟ್ಟಿಗೆ 90% ನಕಲಿಯನ್ನು ಉತ್ಪತ್ತಿ ಮಾಡುತ್ತೆ ಅಂತಂದರೆ ಅದರ ಅಗಾಧವಾದ ಮಾರುಕಟ್ಟೆ ಬಿಸ್ನೆಸ್ ಯಾವ ರೀತಿ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು. ಆದರೆ ಆ ರತ್ನಗಳನ್ನು ನಾವು ಉಪಯೋಗ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ರತ್ನಗಳು ಅಂದರೆ ಯಾರು, ರತ್ನಗಳಿಗೆ ಇಷ್ಟೊಂದು ಬೇಡಿಕೆ ಬರೋದು ಕಾರಣ ಏನು, ರತ್ನಗಳಿಂದ ನಿಜವಾಗ್ಲೂ ಉಪಯೋಗ ಇದೆಯಾ? ಇವತ್ತು ಭಾಳಷ್ಟು ಜನ ಒಂದೊಂದು ಸಮಸ್ಯೆಗಳನ್ನು ನರಳ್ತಾ ಇರ್ತಾರೆ. ಆ ಸಮಸ್ಯೆಗಳಿಗೆ ಬಹಳ ಇನ್ಸ್ಟೆಂಟ್ ರೆಮಿಡಿ, ಅಂದರೆ ಬಹಳ ಫಾಸ್ಟಾಗಿ ರೆಮಿಡಿ ಆಗುತ್ತೆ, ಅಂದರೆ ಫಾಸ್ಟಾಗಿ ಪರಿಹಾರ ಸಿಗುತ್ತೆ. ನೀವು ಈ ರಾಶಿ ಕಲ್ಲು ಹಾಕೊಳ್ಳಿ, ಈ ರಾಶಿ ಕಲ್ಲು ಹಾಕೊಳ್ಳಿ ಅಂತ ನಾವು ಮಾರುಕಟ್ಟೆಯಲ್ಲಿ ಬಹಳ ಪ್ರಚಾರ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಹಾಗಂದಾಗ ಎಷ್ಟು ಜನ ಇದ್ರ ಉಪಯೋಗ ಪಡೆದಿದ್ದಾರೆ, ಎಷ್ಟು ಜನಕ್ಕೆ ಇದು ಅನುಭವ ಆಗಿದೆ, ಎಷ್ಟು ಜನ ಇದು ಸರಿ ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಿಜವಾದ ಸತ್ಯವಾದಂತಹ ಒಂದು ಫಲ ಇದು ಕೊಡುತ್ತೆ ಅಂತ ಅಂದ್ಕೊಂಡಿದ್ದಾರಾ ಅಂತಂದರೆ ಯಾರೂ ಕೂಡ ಅದ್ರ ಬಗ್ಗೆ ಬಾಯಿ ಬಿಟ್ಟು ಹೇಳೋದಿಲ್ಲ. ಯಾಕೆ ಅಂತಂದರೆ ಇದರಲ್ಲಿ ಒಂದು ಕೆಲವು ರೀತಿಯ ಗೊಂದಲಗಳಿದ್ದಾವೆ. ಆ ಗೊಂದಲಗಳಲ್ಲಿ ನಮಗೆ ಯಾವುದು ಅಸಲಿ ಯಾವುದು ನಕಲಿ ಅನ್ನೋದು ಗೊತ್ತಾಗ್ತಿಲ್ಲ. ಆದರೆ ಇವತ್ತಿನ ಕಾರ್ಯಕ್ರಮದಿಂದ ಮುಂದಿನ ಕಾರ್ಯಕ್ರಮದಲ್ಲೂ ಕೂಡ ಭಾಳಷ್ಟು ಅದ್ಭುತವಾಗಿರ್ತಕ್ಕಂಥ ರತ್ನ ರಾಶಿಗಳ ಬಗ್ಗೆ ನಾವು ಮಾತಾಡ್ತೀವಿ. ವಾಚ್ ಮಾಡ್ತಾರೆ. ಹಿಂದೆ ಶ್ರೀಕೃಷ್ಣ ಶಮಂತಕ ಮಣಿಗಾಗಿ ಎಂತಹ ಹೋರಾಟ ಮಾಡಿ ಅದನ್ನು ದಕ್ಕಿಸ್ಕೊಂಡ ಅನ್ನೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆ ಶಮಂತಕ ಮಣಿಗೆ ಇವತ್ತಿನ ಕೊಯ್ನೂರು ಡೈಮಂಡ್ ಅಂತೇಳಿ ಇವತ್ತು ಲಂಡನ್ ಮ್ಯೂಸಿಯಂದಲ್ಲಿ ನಾವೆಲ್ಲ ನೋಡೋದಕ್ಕೆ ಸಿಗ್ತದೆ. ಆದರೆ ಆ ಕೊಯ್ನೂರು ಡೈಮಂಡು ಯಾವ್ಯಾವ ರಾಜರಿಂದ ಬಂತು, ಯಾವ್ಯಾವ ರಾಜರುಗಳು ಎಷ್ಟೆಷ್ಟು ರಾಜ್ಯಗಳನ್ನ ಹಾಳು ಮಾಡಿಕೊಂಡು, ಸಾಮ್ರಾಜ್ಯವನ್ನು ಹಾಳು ಮಾಡಿಕೊಂಡು, ಎಷ್ಟು ಜನ ಅದರಿಂದ ಹೋರಾಟ ಮಾಡಿ ಹತರಾದರು ಅನ್ನೋದಕ್ಕೆ ನಮ್ಮ ಪುರಾಣ ಇತಿಹಾಸಗಳಲ್ಲಿ ಹಲವಾರು ನಿದರ್ಶನಗಳಿದ್ದಾವೆ. ಅಲ್ಲಿಗೆ ಅದು ಒಂದು ಸಾಕು ನಮಗೆ ಈ ರತ್ನಗಳು ಯಾವ ರೀತಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು. ಅದು ಅದೃಷ್ಟವೋ ದುರದೃಷ್ಟವೋ ಆಮೇಲೆ ಲೆಕ್ಕ ಮಾಡ್ಕೊಳ್ಳೋಣ. ಆದರೆ ಒಂದು ಶಮಂತಕ ಮಣಿ ಅಥವಾ ಒಂದು ಕೊಯ್ನೂರು ಡೈಮಂಡು ಇಷ್ಟೆಲ್ಲ ಸಾಮ್ರಾಜ್ಯಗಳನ್ನು ಅಧಪತನ ಮಾಡ್ತು, ಅದಕ್ಕೋಸ್ಕರ ಹಲವಾರು ಹೋರಾಟಗಳು, ರಕ್ತಪಾತಗಳು, ಯುದ್ಧಗಳು ನಡೀತು ಅಂತಂದಾಗ ಅಲ್ಲೆಲ್ಲೋ ಒಂದು ಕಡೆ ಅದ್ರಲ್ಲಿ ಯಾವುದೋ ಒಂದು ಆಕರ್ಷಣೆ, ಯಾವುದೋ ಒಂದು ಶಕ್ತಿ, ಯಾವುದೋ ಒಂದು ಪ್ರಭಾವ ಅಥವಾ ಯಾವುದೋ ಒಂದು ಬೆಲೆ ಅದಕ್ಕೆ ಇರಲೇಬೇಕು, ಇಲ್ಲದರೆ ಸಾಧ್ಯನೇ ಇಲ್ಲ ಅಲ್ವಾ? ಅದಕ್ಕೆ ಇವತ್ತು ಡೈಮಂಡ್ಗೆ ಅದ್ಭುತವಾದಂಥ ಮಾರುಕಟ್ಟೆ ಇದೆ, ಅದ್ಭುತವಾದಂಥ ಅವಕಾಶಗಳಿದ್ದಾವೆ. ಆದರೆ ಆ ಡೈಮಂಡು ಅಂತಕ್ಕಂಥ ಒಂದು ರತ್ನ ಯಾರಿಗೆ ಪ್ರೀತಿಯಲ್ಲಿ ಹೇಳಿ ಭಾಳ ಜನ ಇವತ್ತು ಕೇಳೋದು, ನಾನು ಡೈಮಂಡ್ ಹಾಕೋಬೋದಾ? ಎಲ್ಲರೂ ಅದನ್ನೇ ಕೇಳೋದು. ಅದು ಎಸ್ಪೆಷಲಿ ಹೆಣ್ಮಕ್ಳಂತೂ ಡೈಮಂಡ್ ಹಾಕೋಬೋದ ಅಂತ ಕೇಳ್ತಾರೆ. ಆದರೆ ಆ ಡೈಮಂಡನ್ನು ಗೊತ್ತಿಲ್ಲದೆ ಹಾಕೊಳ್ತಕ್ಕಂಥ ಎಷ್ಟೋ ಜನ, ಅಲ್ಲಿ ನೋಡೋಕೆ ಹೋದರೆ ನಮ್ಮ ಡಯಾನಾ ಅಂತ ನೋಡ್ಬೋದು, ರಾಜಕುಮಾರಿ ಹಾಕೊಂಡಿದ್ದು 1 ಗಂಟೆನಲ್ಲೇ ಆಕ್ಸಿಡೆಂಟ್ ಆಗಿ ತೀರ್ಕೊಳ್ತಕ್ಕಂಥದ್ದು ನಮ್ಮ ಇತಿಹಾಸದಲ್ಲಿ ದಾಖಲಾಗೋಗಿದೆ. ಅಂದರೆ ಅಷ್ಟು ತೀವ್ರವಾಗಿ ಕೆಲಸ ಮಾಡ್ತಕ್ಕಂತಹ ಆ ಒಂದು ಡೈಮಂಡ್ಗೆ ಅಷ್ಟೊಂದು ರಕ್ತಪಾತಗಳಾಗಿದೆ ಅಂತಂದರೆ ಏನಿದೆ ಅದರಲ್ಲಿ ವೈಶಿಷ್ಟ್ಯತೆ ಅಂತಕ್ಕಂಥ ತಿಳ್ಕೊಬೋದು. ಅದಾದ ಮೇಲೆ ಭಾಳಷ್ಟು ರತ್ನಗಳ ಒಂದು ಉಲ್ಲೇಖ ನಮ್ಮ ರತ್ನಶಾಸ್ತ್ರದಲ್ಲಿ ಆಗ್ತದೆ. ಆ ರತ್ನಗಳ ಉಲ್ಲೇಖ ಆಗಬೇಕು ಅಂದಾಗ ಆ ರತ್ನಗಳು ಯಾರು ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದರೆ ಕೆಲವಾರು ರತ್ನಗಳು ಭೂಮಿ ಅಡಿಯಲ್ಲಿ ಸಿಗ್ತವೆ, ಕೆಲವು ರತ್ನಗಳು ಸಮುದ್ರದಲ್ಲಿ ಸಿಗ್ತವೆ. ಆ ಸಮುದ್ರದಲ್ಲಿ ಸಿಗ್ತಕ್ಕಂಥ ರತ್ನಗಳು, ಭೂಮಿ ಅಡಿಯಲ್ಲಿ ಸಿಗ್ತಕ್ಕಂಥ ರತ್ನಗಳ ಒಂದು ಪ್ರಭೇದಗಳು ಕೂಡ ಒಂದು ಮಣ್ಣಿಂದ ಇನ್ನೊಂದು ಮಣ್ಣಿಗೆ ಬೇರೆ ರೀತಿಯಂತಹ ಒಂದು ಬಣ್ಣ, ಬೇರೆ ರೀತಿಯಾಗಿರ್ತಕ್ಕಂತಹ ಸಾಂದ್ರತೆ, ಗಟ್ಟಿತನ ಅಥವಾ ಮೃದುತ್ವ ಮತ್ತು ಆ ಒಂದು ಕ್ವಾಲಿಟಿ ಇಲ್ಲಿರ್ತಕ್ಕಂತಹ ಹಲವಾರು ಬೆಲೆಗಳ ಮುಖಾಂತರ ಮಾರುಕಟ್ಟೆಯಲ್ಲಿ ಇವತ್ತು ಧಾರಾಳವಾಗಿ ಸಿಗುವಂಥದ್ದೊಂದು ಅವಕಾಶ ನಮಗಾಗಿದೆ. ಆದರೆ ಆ ರತ್ನಗಳು ಅಂದರೆ ಯಾರು, ರತ್ನಗಳಿಗೆ ಇಷ್ಟೊಂದು ಒಂದು ಪ್ರಭಾವ ಇರೋದಕ್ಕೆ ಕಾರಣ ಏನು, ಆ ರತ್ನಗಳು ಎಲ್ಲವೂ ಕೂಡ ಡೇಂಜರ ಅಥವಾ ತೊಂದರೆನ ಅಥವಾ ಅದೃಷ್ಟವ ದುರದೃಷ್ಟವ ಅನ್ನೋದ್ರ ಬಗ್ಗೆ ನಮ್ಮಲ್ಲಿ ಭಾಳ ಜನಕ್ಕೆ ಒಂದು ಗೊಂದಲ ಇದೆ. ಆದರೆ ನಮ್ಮ ಈ ಜಾಹೀರಾತು ಪ್ರಪಂಚದಲ್ಲಿ ಆಗ್ತಕ್ಕಂತಹ ಕೆಲವು ವಿಚಾರಗಳಿಂದ ಭಾಳ ಜನ ಪ್ರಭಾವಿತವಾಗಿ ಒಂದು ರಾಶಿ ಸ್ಟೋನ್ ಹಾಕೊಳ್ಳೋಣ, ಒಂದು ಲಕ್ಕಿ ಸ್ಟೋನ್ ಹಾಕೊಂಡ್ಬಿಡೋಣ, ಎಲ್ಲ ಒಳ್ಳೆಯದಾಗುತ್ತೆ ಅಂತೇಳಿ ಹಾಕ್ಕೊಂಡು ಇವತ್ತು ಅದೃಷ್ಟ ಪಡ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ದುರದೃಷ್ಟ ಪಡ್ಕೊಂಡಿರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ, ನಷ್ಟವನ್ನು ಹೊಂದಿರತಕ್ಕಂಥವ್ರು ತುಂಬ ಜನ ಇದ್ದಾರೆ.
ಅಲ್ಲಿಗೆ ಈ ರೀತಿ ಮೂರೂ ರೀತಿಯಾಗಿರ್ತಕ್ಕಂತಹ ವ್ಯತ್ಯಾಸಗಳು ನಮ್ಮಲ್ಲಿ ಆಗಬೇಕು ಅಂದಾಗ ಅಲ್ಲೆಲ್ಲ ಒಂದು ಕಡೆ ರತ್ನಗಳು ಕೆಲಸ ಮಾಡ್ತಿದ್ದಾವೆ ಅನ್ನೋದು ಪ್ರೂವ್ ಆಗೋಯ್ತು. ಅಲ್ಲಿಗೆ ಆ ರತ್ನಗಳು ಕೆಲಸ ಮಾಡ್ತೇವೆ ಅಂತಂದಾಗ ಆ ರತ್ನಗಳಿಗೆ ಅದಂಥ ಶಕ್ತಿ ಇದೆ, ಅದು ಯಾಕೆ ಸಾಧ್ಯ ಅದಕ್ಕೂ ಜ್ಯೋತಿಷಾಸ್ತ್ರಕ್ಕೂ ಏನು ಸಂಬಂಧ ಅಂತ ಭಾಳ ಜನಕ್ಕೆ ಒಂದು ಕುತೂಹಲ ಇದೆ. ಭಾಳ ಜನಕ್ಕೆ ಗೊತ್ತಿದೆ ಕೂಡ, ಎಷ್ಟು ಜನಕ್ಕೆ ಗೊತ್ತಿದೆ. ಯಾಕಂದರೆ ತುಂಬ ಕಡೆ ಹೋಗಿ ನಾನು ಆ ಸ್ಟೋನ್ ಹಾಕೊಂಡೆ ಒಳ್ಳೇದಾಯಿತು, ಈ ಸ್ಟೋನ್ ಹಾಕೊಂಡೆ ಒಳ್ಳೇದಾಯಿತು, ಅಥವಾ ಆ ಸ್ಟೋನ್ ಹಾಕೊಂಡೆ ಒಳ್ಳೇದಾಗಲಿಲ್ಲ, ಈ ಸ್ಟೋನ್ ಹಾಕೊಂಡು ಒಳ್ಳೇದಾಗಲಿಲ್ಲ, ನನ್ನ ಕರ್ಮ ಏನು ಹಾಕೊಂಡ್ರೂ ಒಳ್ಳೇದಾಗಲ್ಲ, ನನ್ನ ಫ್ರೆಂಡ್ಗೆ ಹಾಕೊಂಡಂತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಂತೆ, ನಾನು ಹಾಕ್ಕೊಂಡು 10 ವರ್ಷ ಆಯಿತು ಏನು ವರ್ಕ್ ಆಗ್ತಿಲ್ಲ ಅಂತ ಭಾಳ ಜನ ನಮ್ಮ ಸಮಾಜದಲ್ಲಿ ಗೊಂದಲಪೂರ್ವಕವಾಗಿ ಮಾತಾಡ್ತಕ್ಕಂಥ ನೋಡಿದ್ವಿ ನಾವು. ಒಬ್ರಿಗೆ ಆಗುತ್ತೆ ಒಬ್ರಿಗೆ ಆಗಲ್ಲ ಅನ್ನೋ ಲೆಕ್ಕಾಚಾರಗಳು ಆಮೇಲೆ ಮಾತಾಡೋಣ. ಬಟ್ ಜ್ಯೋತಿಷಾಸ್ತ್ರಕ್ಕೂ ರತ್ನಶಾಸ್ತ್ರಕ್ಕೂ ಯಾವ ರೀತಿಯಾದ ಸಂಬಂಧ ಇದೆ ಅಂತ ಕಂಡಾಗ ಜ್ಯೋತಿಷಾಸ್ತ್ರ ಉಲ್ಲೇಖ ಆಗ್ತಕ್ಕಂತಹ ನವಗ್ರಹಗಳು ನೆನ್ಪಿಟ್ಕೊಳ್ಳಿ. ಜ್ಯೋತಿಷಾಸ್ತ್ರ ಉಲ್ಲೇಖ ಆಗ್ತಕ್ಕಂತಹ ನವಗ್ರಹಗಳು, ಈ ನವಗ್ರಹಗಳ ಪ್ರತಿರೂಪವೇ ನವರತ್ನಗಳು ಅಂತ ನಾವು ಹೇಳ್ತೀವಿ. ನವಗ್ರಹಗಳ ಪ್ರತಿರೂಪವೇ ನವರತ್ನಗಳು ಅಂತ ಹೇಳ್ತೀವಿ. ಭೂಮಿಯ ಅಡಿಯಲ್ಲಿ ಸಿಗ್ತಕ್ಕಂತಹ ಈ ರತ್ನಗಳು ನಮ್ಮ ಸೋಲಾರ್ ಸಿಸ್ಟಮ್ಲಿರ್ತಕ್ಕಂತಹ ನವಗ್ರಹಗಳ ಒಂದು ಪೂರಕವಾಗಿ ಕೆಲಸ ಮಾಡ್ತವೆ ಅಂತಂದರೆ ಅಲ್ಲೆಲ್ಲ ಒಂದು ಕಡೆ ಆ ಗ್ರಹಗತಿಗಳಿಗೂ ಇಲ್ಲಿರ್ತಕ್ಕಂಥ ರತ್ನಗಳಿಗೂ ಒಂದು ಅವಿನಾಭಾವ ಸಂಬಂಧ ಇದೆ ಅನ್ನೋದು ಇವತ್ತು ವಿಜ್ಞಾನ ಯುಗದಲ್ಲಿ ಯಾವತ್ತೋ ಸಾಬೀತಾಗೋದ್ರಿಂದ 18ನೇ ಶತಮಾನದಿಂದ ಇವು ಕೂಡ ಜನಮನದಲ್ಲಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಆದರೆ ನಾವು ಆ ರತ್ನಗಳನ್ನ ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ಆ ಆಯ್ಕೆ ಮಾಡ್ಕೊಳ್ತಕ್ಕಂತಹ ಪ್ರಕ್ರಿಯೆಯಲ್ಲಿ ನಾವು ಎಲ್ಲಾದರೂ ಎಡುತ್ತಿದ್ದೀವಾ, ಅಥವಾ ಮಾರುಕಟ್ಟೆ ಪ್ರಚಾರಕ್ಕೆ ನಾವು ಬಲಿ ಹಾಕ್ತಿದ್ದೀವಾ, ಅಥವಾ ಇದ್ರ ಬಗ್ಗೆ ಸರಿಯಾದ ಜ್ಞಾನೋದಯ ಇಲ್ಲದೆ ನಾವು ಏನಾದ್ರು ಯಾಮಾರ್ತಿದ್ದೀವಾ, ಅಥವಾ ಇದು ನಿಜವಾಗ್ಲಿ ಕೆಲಸ ಮಾಡ್ತದ, ನೀವು ಹೇಳಿದಂಗೆ 90% ನಕಲಿ ಇರ್ತಕ್ಕಂಥ ರತ್ನಗಳನ್ನ ನಾವು ಹಾಕ್ಕೊಂಡು ನಾವು ಮೋಸ ಹೋಗ್ತಿದ್ದೀವಾ ಅಂತಕ್ಕಂಥ ಒಂದು ಗೊಂದಲ ಜಿಜ್ಞಾಸೆ ಇವತ್ತು ಸಮಾಜದಲ್ಲಿದೆ. ಆದರೆ ಎಲ್ಲೋ ಒಂದು ಕಡೆ ನಿಜ ಇಲ್ಲ ಅಂತ ಹೇಳಲ್ಲ ನಾವು, ಆದರೆ ಆ ರತ್ನಗಳಲ್ಲಿರ್ತಕ್ಕಂತಹ ಆ ಶಕ್ತಿ, ಆ ಪ್ರಭಾವ, ನಾವು ನವರತ್ನಗಳೇ ನವಗ್ರಹಗಳು, ನವಗ್ರಹಗಳೇ ನವರತ್ನಗಳು ಅಂತಂದಾಗ ಅದು ವಿಜ್ಞಾನ ಕೂಡ ಇವತ್ತು ಸಾಬೀತಾಗಿರೋದ್ರಿಂದ ಆ ಒಂದು ರತ್ನಗಳಿರ್ತಕ್ಕಂತಹ ಪ್ರಭಾವಗಳ ಒಂದು ಅದ್ಭುತವಾದ ಶಕ್ತಿ ನಿಮ್ಮ ದೇಹಕ್ಕೆ ಸೂಟಬಲ್ ಆಗಿಲ್ಲ ಅಂತಂದಾಗ ಎಲ್ಲೋ ಒಂದು ಕಡೆ ವ್ಯತ್ಯಾಸ ಆಗ್ತಕ್ಕಂಥದ್ದು ಅಷ್ಟೇ ನಿಜ. ಅಥವಾ ಸೂಟಬಲ್ ಆಯಿತು ಅಂತಂದರೆ ಅದು ಅದೃಷ್ಟ ಕೊಡೋದು ಅಷ್ಟೇ ನಿಜ. ಆದರೆ ಅದನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥ ಮಾನದಂಡ ಯಾವುದು ನಮಗೆ ಗೊತ್ತಿಲ್ಲ. ಆ ಮಾನದಂಡವನ್ನು ನಾವು ಅರ್ಥ ಮಾಡ್ಕೊಂಡಂದಾಗ ನಾವು ಎಲ್ಲೋ ಒಂದು ಕಡೆ ಮೋಸ ಹೋಗೋದು ನಡೆಯುತ್ತದೆ, ಮತ್ತು ದುರದೃಷ್ಟಕವನ್ನು ತಗೊಂಬರೋದು ಕೂಡ ಆಗ್ತದೆ. ಯಾಕಂದರೆ ಎಷ್ಟೋ ಜನ ಹಾಕೊಂಡ್ಮೇಲೆ 1-2 ದಿವಸಕ್ಕೆ ಏನೇನೋ ಆಗೋಗಿರೋದನ್ನು ನೋಡಿದ್ದೀವಿ, ಹಾಳಾಗೋಗಿದ್ರು ನೋಡಿದ್ದೀವಿ ನಾವು, 1-2 ದಿವಸಕ್ಕೆ ಉದ್ಧಾರ ಆಗಿರೋರು ಕೂಡ ನೋಡಿದ್ದೀವಿ ನಾವು. ಅಲ್ಲಿಗೆ ಆಯ್ಕೆ ಮಾಡ್ಕೊಳ್ತಕ್ಕಂಥ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ನಮಗೆ ನವಗ್ರಹಗಳೇ ನವರತ್ನಗಳು ಅಂತ ತಗೊಂಡಾಗ ಆ ನವಗ್ರಹಗಳ ಪ್ರತಿರೂಪ ನವರತ್ನಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದಾಗ ಯಾವ ನಿಯಮವನ್ನು ನಾವು ಅನುಸರಣೆ ಮಾಡಬೇಕು, ಅದು ರಾಶಿ ಮೇಲೆ ಹಾಕಬೇಕಾ, ಲಗ್ನ ಭಾವದ ಮೇಲೆ ಹಾಕಬೇಕಾ, ಅಥವಾ ಡೇಟ್ ಆಫ್ ಬರ್ತ್ ಮೇಲೆ ಹಾಕಬೇಕಾ, ಬರ್ತ್ ನಂಬರ್ ಮೇಲೆ ಹಾಕಬೇಕಾ, ಫ್ಯೂಚರ್ ನಂಬರ್ ಮೇಲೆ ಹಾಕಬೇಕಾ, ಅಥವಾ ನಕ್ಷತ್ರಗಳ ಮೇಲೆ ಹಾಕಬೇಕಾ, ಅದು ಬೇಡ. ದಶಾಕಾಲ ನಡೀತಿರ್ತದೆ, ಆ ದಶಾಕಾಲ ಬಂದಾಗ ದಶಾಕಾಲಕ್ಕೆ ತಕ್ಕಂತಹ ರತ್ನಗಳನ್ನು ಧಾರಣೆ ಮಾಡಬೇಕಾ. ಇಷ್ಟು ಗೊಂದಲಗಳು ನಮ್ಮಲ್ಲಿದ್ದಾವೆ. ಆದರೆ ಇವತ್ತು ಜನಪ್ರಿಯವಾಗಿರ್ತಕ್ಕಂಥ ಒಂದೇ ಒಂದು ಮಾಧ್ಯಮ ಅಂತಂದರೆ ಅದು ರಾಶಿಕಲ್ಲು. ಯಾರು ನೋಡಿದ್ರು ರಾಶಿಕಲ್ಲು. ನಿಮಗೆ ಆಗಲೇ ಹೇಳಿದ್ದೀನಿ, ರಾಶಿ ಅಂತಕ್ಕಂಥದ್ದು ಬರೀ 10% ಅಷ್ಟೇ ಅದು ವರ್ಕ್ ಆಗೋದು, ನಾಟ್ 90%. ಈ 10% ವರ್ಕ್ ಆಗ್ತಕ್ಕಂತಹ ರಾಶಿ ಸಂಬಂಧಪಟ್ಟಂಥ ವಿಚಾರದಲ್ಲಿ ಮುಂದೆ ಹೇಳ್ಕೊಡ್ತೀನಿ ನಾನು, ಯಾವ ಬಗೆಯಲ್ಲಿ ಹಾಕಬೇಕು, ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಕೊಡ್ತೀನಿ ಈ ಕಾರ್ಯಕ್ರಮ ಮುಖಾಂತರ. ಆದರೆ ಇಲ್ಲಿ ಈ ರತ್ನಗಳನ್ನು ಧಾರಣೆ ಮಾಡ್ಕೋಬೇಕು ಅಂತಂದಾಗ ಅದರ ವೈಶಿಷ್ಟ್ಯತೆ, ಅದರ ಪ್ರಭಾವಗಳು, ಅದರಿರ್ತಕ್ಕಂತಹ ನಿಯಮಗಳನ್ನು ಕೂಡ ನಾವು ಅಷ್ಟೇ ಪ್ರಭಾವಿತವಾಗಿ ನಾವು ಆರಾಧನೆ ಮಾಡಬೇಕಾಗತ್ತೆ. ಇವತ್ತು ರತ್ನಗಳ ಧಾರಣೆ ಮಾಡ್ಕೊಂಡ್ಮೇಲೆ ನನಗೆ ಒಳ್ಳೇದಾಗುತ್ತೆ ಅದೃಷ್ಟ ಬರುತ್ತೆ ಅನ್ನೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹಾಕೊಂಡಿರ್ತೀವಿ. ಆದರೆ ಆ ರತ್ನ ಧಾರಣೆಗಳೇ ನವಗ್ರಹಗಳು ಅಂತಂದಾಗ ನವಗ್ರಹಗಳ ದೇವಸ್ಥಾನಕ್ಕೆ ಹೋದಾಗ ನಾವು ಭಕ್ತಿ ಶ್ರದ್ಧೆಯಿಂದ ನಾವು ಆರಾಧನೆ ಮಾಡ್ತಕ್ಕಂಥದ್ದು, ಸ್ತೋತ್ರ ಮಂತ್ರ ಇವೆಲ್ಲ ಮಾಡ್ಕೊಂಡು ನಾವೇನು ಮಾಡ್ತೀವಿ, ಓ ಭಗವಂತ, ಓ ಸೂರ್ಯ ಭಗವಾನ್, ಚಂದ್ರ ಭಗವಾನ್, ರಾಹು ಭಗವಾನ್, ಸೂರ್ಯ ಭಗವಾನ್, ಇವೆಲ್ಲ ನಾವು ಪ್ರಾರ್ಥನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ. ಅದೇ ಸಂಬಂಧಪಟ್ಟಂತ ರತ್ನ ಹಾಕೊಂಡಾಗ ನಾವು ಅದನ್ನು ಕೇರ್ಲೆಸ್ ಆಗಿ ಕಾಣ್ತೀವಿ, ಏನೋ ಹಾಕೊಂಡಿದ್ದೀವಿ ಬಿಡು. ಈ ಥರ ಎಷ್ಟು ಜನ ನಾವು ಮಾಡ್ತೀವಿ ಅಂತಂದಾಗ
ನವಗ್ರಹಗಳ ಟೆಂಪಲ್ಗೆ ಹೋದಾಗ ಅವುಗಳನ್ನ ಎಷ್ಟು ಭಯಭಕ್ತಿಯಿಂದ ಕಾಣ್ತೀವಿ, ಆದರೆ ನವರತ್ನಗಳನ್ನ ಅದರ ಪ್ರತಿರೂಪ, ನವಗ್ರಹಗಳ ಪ್ರತಿರೂಪವನ್ನು ನಾವು ಹಾಕೊಂಡಾಗ ನಾವು ಎಷ್ಟು ಕೇರ್ಲೆಸ್ ಆಗಿರ್ತೀವಿ ಅನ್ನೋ ಆಧಾರದ ಮೇಲೆ ಈ ರಿಸಲ್ಟ್ ಅಂತಕ್ಕಂಥ ನಮ್ಮನ್ನು ಹುಡ್ಕೊಂಬರ್ತದೆ. ಇದು ಯಾರು ಹೇಳಲ್ಲ, ನಿಮಗೆ ಯಾರು ಗೊತ್ತಿಲ್ಲ. ಇದು ಏನೋ ಸ್ಟೋನ್ ತಗೊಳ್ಳಿ ಹಾಕೊಳ್ಳಿ ಅಂತ ಕೊಡ್ತಾರೆ. ಅದು ನಕಲಿನೋ ಅಸಿಲಿನೋ ಗೊತ್ತಿಲ್ಲ ಮೊದಲನೇದಾಗಿ. ಆಮೇಲೆ ಅದು ಸೂಟಬಲ್ ಆಗುತ್ತೋ ಆಗಲ್ಲ ಅದು ಗೊತ್ತಿಲ್ಲ ನಮಗೆ. ಮತ್ತು ಯಾವ ಟೈಮಲ್ಲಿ ಹಾಕ್ಬೇಕು, ಯಾವ ದಿನ ಹಾಕ್ಬೇಕು, ಯಾವ ದಶಕದಲ್ಲಿ ಹಾಕಬೇಕು, ಯಾವ ಆಧಾರದಲ್ಲಿ ಹಾಕಬೇಕು ಅದು ನಮಗೆ ಗೊತ್ತಿಲ್ಲ. ಆದರೆ ಹಾಕೊಂಡ್ಮೇಲೆ ಕೇರ್ಲೆಸ್ಸು. ಅದರಲ್ಲೇ ಊಟ ಮಾಡು, ಅದರಲ್ಲೇ ಎಂಜಲ್ ಹಾಕು, ಅದರಲ್ಲೇ ಮಾಂಸ ತಿನ್ನು, ಅದರಲ್ಲೇ ಎಣ್ಣೆ ಹೊಡಿ, ಅದರಲ್ಲೇ ಎಲ್ಲ ಕೆಲಸ ಮಾಡು, ಹೆಂಗೆ ಬೇಕು ಹಂಗೆ ಮಾಡು, ಎಲ್ಲರಿಗೂ ಕೈ ಕೊಡು ಕುಲುಕು, ಇವೆಲ್ಲ ಮಾಡಿ 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 ಏನಾಗುತ್ತೆ, ಇನ್ನೊಂದಷ್ಟು ಕರ್ಮಗಳನ್ನು ನಾವು ತಗೊಳ್ತಾ ಇರತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಅದರಿಂದ ನಾವು ಯಾವುದನ್ನು ಭಯ ಭಕ್ತಿಯಿಂದ ನಾವು ಕಾಣ್ತೀವಿ, ಆ ಭಯ ಭಕ್ತಿಗೆ ಯಾವ ಒಂದು ಮೂಲ ಕಾರಣ ಇದೆ ತಿಳ್ಕೊಂಡು ನಾವು ಯಾವುದೇ ಆದಂಥ ಒಂದು ಶಕ್ತಿಯನ್ನು ನಾವು ಅನುಸರಣೆ ಮಾಡಬೇಕು ಅಥವಾ ಹಿಂಬಾಲಿಸಬೇಕು ಅಥವಾ ಪಡ್ಕೋಬೇಕು ಅಥವಾ ಬಳಸ್ಕೋಬೇಕು ಅಂತಂದಾಗ ಅದಕ್ಕೆ ಅದರದೇ ಆದಂಥ ಸ್ಥಾನಮಾನ ಗೌರವ ಮರ್ಯಾದೆಗಳನ್ನು ನಾವು ಪೂಜನೆ ಭಾವನೆಯಿಂದ ಕಂಡಾಗ ಮಾತ್ರನೇ ಎಲ್ಲ ರತ್ನಗಳು ಎಲ್ಲವೂ ಕೂಡ ಕೆಲಸ ಮಾಡೋವಂಥದ್ದು. ನಾವು ಪೂಜನೀಯ ಭಾವದ ರತ್ನಗಳನ್ನು ಧಾರಣೆ ಮಾಡಿಕೊಂಡು ನಾವು ಇನ್ನೇನೋ ಮಾಡೋಕ್ಕೋಯ್ತು ಅಂದಾಗ ಏನಾಗ್ತದೆ, ಅವೇ ನಮಗೆ ರಿವರ್ಸ್ ಹೊಡೆಯುವಂಥ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಇದು ಎಲ್ಲರಿಗೂ ಅನುಭವ ಆಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಆ ರತ್ನ ಹಾಕೊಂಡೆ ಸೂಟಬಲ್ ರತ್ನ ಅಂತ ಏನು ವರ್ಕ್ ಆಗ್ತಿಲ್ಲ, ಅದು ಹಾಕೊಂಡ್ಮೇಲೆ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ. ರತ್ನ ಧಾರಣೆ ಅಂದ ತಕ್ಷಣವೇ ಬಹಳ ಜನಕ್ಕೆ ಒಂಥರ ಕುತೂಹಲ ಶುರು ಆಗ್ತಕ್ಕಂಥದ್ದು ಬಹಳ ಸರ್ವೇ ಸಾಮಾನ್ಯ ಇವತ್ತಿನ ಕಾಲಮಾನದಲ್ಲಿ. ಯಾಕಂದರೆ ಯಾರಿಗೂ ತುಂಬ ಕಷ್ಟಪಟ್ಟು ಪರಿಹಾರ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಒಂದು ಟೈಮನ್ನು ಕೊಟ್ಟು ಭಯ ಭಕ್ತಿ ಶುದ್ಧಿಯಿಂದ ಮಾಡ್ಕೊಳ್ತಕ್ಕಂಥದ್ದು ಯಾರಿಗೂ ಬೇಕಾಗಿಲ್ಲ. ಎಲ್ರಿಗೂ ದಿಢೀರಂತ ಅದೃಷ್ಟ ಬೇಕು. ಅದಕ್ಕೆ ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ಜಾಹೀರಾತುಗಳಿಂದ ಪ್ರಭಾವಿತರಾಗಿ ಯಾವುದೋ ಒಂದು ಅದೃಷ್ಟದ ರತ್ನ ಧಾರಣೆ ಮಾಡ್ಕೊಂಡು ನನಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಮನೋಭಾವನೆಯಲ್ಲಿ ಇವತ್ತು ಸಾಕಷ್ಟು ಜನ ಇರ್ತಕ್ಕಂಥ ನೋಡ್ತಾ ಇದ್ದೀವಿ. ಆದರೆ ವೈದಿಕ ಧರ್ಮದಲ್ಲಿ ಜ್ಯೋತಿಷಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂತಂದರೆ, ಯಾವುದೇ ಆದಂಥ ಒಂದು ಕರ್ಮಾಂಗವನ್ನು ಕಳ್ಕೋಬೇಕು ಅಂದಾಗ ರತ್ನಧಾರಣೆಯೂ ಒಂದು ನಿಗದಿತವಾದಂಥ ಒಂದು ಮಾರ್ಗ, ಹಾಗೆಯೇ ಪೂಜಾ ವಿಧಿವಿಧಾನಗಳಿಂದನೂ ಕೂಡ ಪರಿಹಾರ ಮಾಡ್ಕೊಳ್ತಕ್ಕಂಥ ಒಂದು ಮಾರ್ಗ ಇದೆ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತದೆ. ಆದರೆ ನಮ್ಮ ಕರ್ಮಗಳನ್ನು ಅಥವಾ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇವತ್ತು ಸಾಕಷ್ಟು ವೈದಿಕ ಪೂಜಾ ವಿಧಾನಗಳು ಬಳಕೆಯಲ್ಲಿದ್ದರೂ ಕೂಡ ಹೆಚ್ಚು ಜನ ಮಾರು ಹೋಗ್ತಕ್ಕಂಥದ್ದು ರತ್ನಧಾರಣೆಗಳಿಂದನೇ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ. ಆದರೆ ಒಂದು ನೆನ್ಪಿಟ್ಕೊಳ್ಳಿ ವೀಕ್ಷಕರೇ, ಯಾವುದೇ ರತ್ನಧಾರಣೆಯಿಂದ ನಿಮ್ಮ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ಯಾಕೆ ಅಂತಂದರೆ, ಒಂದು ರತ್ನಧಾರಣೆ ತಗೊಂಡಾಗ ಯಾವ ರತ್ನ ಯಾವ ಗ್ರಹಕ್ಕೆ ಸೂಟಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಮಗೆ ಅರಿವಿರಬೇಕು. ನಮ್ಮ ಯಾವ್ಯಾವ ಗ್ರಹಗತಿಗಳಿಂದ ನಮ್ಮ ಜನನವಾಗಿದೆ, ಯಾವ ಗ್ರಹಗಳ ಪ್ರಭಾವದಲ್ಲಿ ನಾವಿದ್ದೀವಿ, ಅದು ಅದೃಷ್ಟದ ಪ್ರಭಾವವೋ ಅಥವಾ ದುರದೃಷ್ಟದ ಪ್ರಭಾವ ಅನ್ನತಕ್ಕಂತಹ ಮಾಹಿತಿ ನಮಗೆ ಗೊತ್ತಿರಬೇಕು. ಇದನ್ನು ಹೇಳ್ತಕ್ಕಂಥ ವ್ಯಕ್ತಿಗಳು ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಸಿಗಬೇಕು. ಅದು ಯಾವುದೂ ಸಿಕ್ಕದೆ ಮಾರುಕಟ್ಟೆಯಲ್ಲಿ ಬಳಕೆ ಇರತಕ್ಕಂತಹ ಎಲ್ಲ ರತ್ನಗಳು ಕೂಡ ನೀವು ಇದನ್ನ ಹಾಕಲು ಒಳ್ಳೆಯದಾಗುತ್ತೆ, ಇದನ್ನ ಹಾಕಲು ಒಳ್ಳೆಯದಾಗುತ್ತೆ ಅಂದರೆ ಅದು ಬಹಳ ವ್ಯಾಪಾರ ವಿನಿಮಯ ಆಗುತ್ತೆ ಹೊರತು, ವ್ಯಾಪಾರ ಅಭಿವೃದ್ಧಿ ಆಗುತ್ತೆ ಹೊರತು ನಮಗೆ ಯಾವುದೇ ರೀತಿಯಾದ ಬಳಕೆ ಬರೋಲ್ಲ ಅಥವಾ ನಮಗೆ ಯಾವುದೇ ರೀತಿಯ ಅನುಕೂಲ ಆಗಲ್ಲ. ಆಗಿದ್ದಾಗ ನಾವು ರತ್ನವನ್ನು ಧಾರಣೆ ಮಾಡಿಕೊಂಡು ನಾವು ಯಾವುದೋ ಒಂದು ಸಮಸ್ಯೆನ ಬಗೆಹರಿಕೋಬೇಕು ಅಂತಂದಾಗ ಅದು ಸಮಸ್ಯೆ ರೂಪದಲ್ಲಿದ್ದಾಗ ನಾವೇನು ಮಾಡಬೇಕು, ವೈದಿಕ ಪೂಜಾ ವಿಧಾನಗಳನ್ನು ಪರಿಹಾರ ಮಾಡ್ಕೋಬೇಕು. ನಮಗೆ ವೀಕ್ ಆಗಿರ್ತಕ್ಕಂಥ ಗ್ರಹಗಳು ಯಾವಿದೆ, ಆ ವೀಕ್ ಆಗಿರ್ತಕ್ಕಂತಹ ಗ್ರಹಗಳನ್ನು ನಾವು ರೀಬೂಸ್ಟರ್ ಮಾಡ್ಕೊಳ್ಳೋದಕ್ಕೋಸ್ಕರ ರತ್ನವನ್ನು ನಾವು ಧಾರಣೆ ಮಾಡಬೇಕು. ಇದು ಯಾರೂ ನಿಮಗೆ ಹೇಳ್ಕೊಡಲ್ಲ. ಎಲ್ಲ ಸಮಸ್ಯೆಗಳಿಗೂ ರತ್ನ ಧಾರಣೆ ಒಂದೇ ಕ್ರಮ ಆಗಿದ್ದರೆ ಇವತ್ತು ಯಾವುದೇ ದೇವಸ್ಥಾನಗಳು ಬಾಗಿಲು ತೆಗಿತಿರಲಿಲ್ಲ, ಯಾವುದೇ ಪೂಜಾ ವಿಧಾನಗಳು ಬಳಕೆಯಲ್ಲಿ ಇರ್ತಿರ್ಲಿಲ್ಲ, ಅಥವಾ ಯಾವುದೇ ವ್ರತ ಅನುಷ್ಠಾನಗಳು ಇರ್ತಿರ್ಲಿಲ್ಲ, ಅಥವಾ ದೇವರೇ ನಮಗೆ ಬೇಕಾಗಿರಲಿಲ್ಲ. ಅವನ ಪ್ರತಿರೂಪವಾಗಿರ್ತಕ್ಕಂಥ ರತ್ನಗಳನ್ನು ಸೂಟಬಲ್ ಆಗಿರ್ತಕ್ಕಂಥ ದಿನದಲ್ಲಿ ನಾವು ಹಾಕ್ಕೊಂಡು ಎಲ್ಲ ಸಮಸ್ಯೆ ನಿವಾರಣೆ ಮಾಡಿಕೊಂಡು ರಾಜಯೋಗವನ್ನು ಅನುಭವಿಸ್ಬೋದಾಗಿತ್ತು. ಆದರೆ ನಾವು ಯಾಕೆ ಹೋಗಿ ಎಲ್ಲ ದೇವರುಗಳು ಕಾಲ ಕೈ ಹಿಡಿತೀವಿ, ನಾವ್ಯಾಕೆ ಪೂಜೆಗಳು ಮಾಡ್ತೀವಿ, ನಾವ್ಯಾಕೆ ವ್ರತಗಳನ್ನ ಮಾಡ್ತೀವಿ, ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂಥ ಎಲ್ಲ ರತ್ನಗಳು ಧಾರಣೆ ಮಾಡ್ಕೋಬೋದಾಗಿತ್ತಲ್ವ. ನೋಡಿ, ಇದನ್ನು ಯಾರೂ ನಿಮ್ಗೆ ಹೇಳ್ಕೊಡೋದಿಲ್ಲ. ಆದರೆ ಎಲ್ಲ ಹೇಳ್ತಕ್ಕಂಥದ್ದು ಮಾರುಕಟ್ಟೆ ದೃಷ್ಟಿಯಿಂದ ಇದನ್ನ ಹಾಕೊಳ್ಳಿ, ಇದನ್ನ ಹಾಕೊಳ್ಳಿ, ಇದನ್ನ ಹಾಕೊಳ್ಳಿ ಅಂತ ಹೇಳ್ತಾರೆ. ಆದರೆ ನಿಜವಾದ ಸತ್ಯ ನಿಖರವಾದಂಥ ಒಂದು ವಿಚಾರಗಳನ್ನು ನಮ್ಮ ಕಾರ್ಯಕ್ರಮದಲ್ಲಿ ನಾವು ಹೇಳ್ತಾ ಹೋಗ್ತೀವಿ. ಯಾವಾಗ ರತ್ನವನ್ನು ಧಾರಣೆ ಮಾಡಬೇಕು, ಅದಕ್ಕೆ ಬೇಕಾದಂಥ ಭಾಳ ಮುಖ್ಯವಾದಂತಹ ಒಂದು ಕ್ಯಾಲ್ಕುಲೇಷನ್ಸ್ ಯಾವುದು ಅಂತಕ್ಕಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನವಗ್ರಹಗಳ ಒಂದು ಲೆಕ್ಕಾಚಾರಗಳು, ನವಗ್ರಹಗಳ ಕಾರಕತ್ವವನ್ನು ನಾವು ಅರ್ಥ ಮಾಡ್ಕೋಬೇಕು. ನವಗ್ರಹಗಳ ಕಾರಕತ್ವ ಅರ್ಥ ಮಾಡ್ಕೊಂಡಾಗ ಯಾವ ರತ್ನ ಧಾರಣೆ ನಮಗೆ ಗೊತ್ತಾಗೋದಿಲ್ಲ. ಅದಕ್ಕೆ ನಾಳಿನ ಕಾರ್ಯಕ್ರಮ ನೋಡ್ತಾ ಬನ್ನಿ.
ಅದೃಷ್ಟ ರತ್ನ ಯಾರಿಗೆ ಅದೃಷ್ಟ ಯಾರಿಗೆ ದುರದೃಷ್ಟ ಹೇಳ್ಕೊಡ್ತೀನಿ.